ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 29ನೇ ದಿನದ ಈ ಪವಿತ್ರ ಪಯಣಕ್ಕೆ ಸುಸ್ವಾಗತ. ನಾವು ಇಂದು 6ನೇ ಅಧ್ಯಾಯವಾದ ಆತ್ಮಸಂಯಮ ಯೋಗವನ್ನು ಆರಂಭಿಸುತ್ತಿದ್ದೇವೆ. ಇಲ್ಲಿಯವರೆಗೆ ನಾವು ಕರ್ಮ ಮತ್ತು ಜ್ಞಾನದ ಬಗ್ಗೆ ತಿಳಿದೆವು. ಆದರೆ ಈ ಎರಡನ್ನೂ ಸಾಧಿಸಲು ನಮಗೆ ಬೇಕಾಗಿರುವುದು ಸ್ಥಿರವಾದ ಮನಸ್ಸು. ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳುತ್ತಿಲ್ಲ. ಏಕೆ? ನಮ್ಮ ಯೋಚನೆಗಳೇ ನಮಗೆ ಶತ್ರುಗಳಾಗುತ್ತಿವೆಯೇ? ಇಂದಿನ 10 ನಿಮಿಷಗಳಲ್ಲಿ ಶ್ರೀಕೃಷ್ಣನು ಮನಸ್ಸನ್ನು ಹೇಗೆ ಗೆಲ್ಲಬೇಕು ಮತ್ತು ಒಬ್ಬ ನಿಜವಾದ ಯೋಗಿ ಎಂದರೆ ಯಾರು ಎಂಬುದನ್ನು ನಮಗೆ ತಿಳಿಸಿಕೊಡಲಿದ್ದಾನೆ. ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. 9. ಯಾರು ಕರ್ಮದ ಫಲವನ್ನು ಆಶ್ರಯಿಸದೆ ಮಾಡಬೇಕಾದ ಕರ್ತವ್ಯವನ್ನು ಮಾಡುತ್ತಾನೋ ಅವನೇ ನಿಜವಾದ ಸನ್ಯಾಸಿ ಮತ್ತು ಯೋಗಿ. ಕೇವಲ ಬೆಂಕಿಯನ್ನು ತ್ಯಜಿಸಿದವನಾಗಲಿ ಅಥವಾ ಕೆಲಸವನ್ನು ಬಿಟ್ಟವನಾಗಲಿ ಸನ್ಯಾಸಿಯಲ್ಲ. ಕೃಷ್ಣನು ಇಲ್ಲಿ ಸನ್ಯಾಸದ ವ್ಯಾಖ್ಯಾನವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಿದ್ದಾನೆ. ಜವಾಬ್ದಾರಿಯಿಂದ ಓಡಿಹೋಗುವುದು ಸನ್ಯಾಸವಲ್ಲ. ಕೆಲಸದ ಫಲದ ಮೇಲಿನ ಆಸೆಯನ್ನು ಬಿಟ್ಟು ಕರ್ತವ್ಯ ಮಾಡುವುದೇ ನಿಜವಾದ ಯೋಗ. ನಾವು ಮನೆಯಲ್ಲಿದ್ದರೂ ಕಚೇರಿಯಲ್ಲಿದ್ದರೂ ಫಲದ ಆಸೆ ಬಿಟ್ಟರೆ ನಾವು ಯೋಗಿಗಳೇ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. 5. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು. ತನ್ನನ್ನು ತಾನು ಕೆಳಕ್ಕೆ ಇಳಿಸಿಕೊಳ್ಳಬಾರದು, ಅಂದರೆ ನಾಶಪಡಿಸಿಕೊಳ್ಳಬಾರದು. ಏಕೆಂದರೆ ಮನಸ್ಸೇ ನಮಗೆ ಬಂಧು, ಅಂದರೆ ಗೆಳೆಯ, ಮತ್ತು ಮನಸ್ಸೇ ನಮಗೆ ಶತ್ರು. ಇದು ಪ್ರತಿಯೊಬ್ಬರೂ ನೆನಪಿಡಬೇಕಾದ ಅದ್ಭುತ ಶ್ಲೋಕ. ನಮ್ಮ ಏಳಿಗೆಗೆ ಅಥವಾ ನಮ್ಮ ವಿನಾಶಕ್ಕೆ ಬೇರೆ ಯಾರೂ ಕಾರಣರಲ್ಲ, ನಮ್ಮ ಮನಸ್ಸೇ ಕಾರಣ. ನಾವು ಸರಿಯಾದ ಆಲೋಚನೆ ಮಾಡಿದರೆ ಮನಸ್ಸು ನಮಗೆ ದಾರಿ ತೋರಿಸುವ ಗೆಳೆಯನಾಗುತ್ತದೆ. ಅದೇ ಮನಸ್ಸು ಆಸೆಗಳಿಗೆ ಬಿದ್ದರೆ ನಮ್ಮನ್ನು ಪ್ರಪಾತಕ್ಕೆ ನೂಕುವ ಶತ್ರುವಾಗುತ್ತದೆ. ನಿಮ್ಮನ್ನು ನೀವು ಗೆಲ್ಲಬೇಕಾದರೆ ಮೊದಲು ನಿಮ್ಮ ಆಲೋಚನೆಗಳನ್ನು ಗೆಲ್ಲಿ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. 6. ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಅವನ ಮನಸ್ಸೇ ಅತಿದೊಡ್ಡ ಮಿತ್ರ. ಆದರೆ ಮನಸ್ಸನ್ನು ಗೆಲ್ಲದವನಿಗೆ ಆ ಮನಸ್ಸೇ ಶತ್ರುವಿನಂತೆ ವರ್ತಿಸುತ್ತದೆ ಮತ್ತು ಅವನಿಗೆ ತೊಂದರೆ ನೀಡುತ್ತದೆ. ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅದು ಬಿರುಗಾಳಿಯಂತೆ ನಮ್ಮನ್ನು ಅಲೆದಾಡಿಸುತ್ತದೆ. ಆದರೆ ಧ್ಯಾನ ಮತ್ತು ಸಂಯಮದಿಂದ ಮನಸ್ಸನ್ನು ಗೆದ್ದರೆ ಅದು ನಮಗೆ ಅತಿದೊಡ್ಡ ಸಾಹಸವನ್ನು ತಂದುಕೊಡುತ್ತದೆ. ಜ್ಞಾನಿಯು ಸುಖದುಃಖ ಮಾನ ಅವಮಾನಗಳಲ್ಲಿ ಅಚಲನಾಗಿರಲು ಈ ಗೆದ್ದ ಮನಸ್ಸೇ ಕಾರಣ. ಸ್ನೇಹಿತರೆ, ನಿಮ್ಮ ಮನಸ್ಸು ಇಂದು ನಿಮ್ಮ ಗೆಳೆಯನಾಗಿದೆಯೋ ಅಥವಾ ಶತ್ರುವಾಗಿದೆಯೋ? ಇಂದೇ ಆಲೋಚಿಸಿ. ಆದರೆ ಈ ಚಂಚಲವಾದ ಮನಸ್ಸನ್ನು ಹತೋಟಿಗೆ ತರಲು ಧ್ಯಾನ ಮಾಡುವುದು ಹೇಗೆ? ಧ್ಯಾನಕ್ಕೆ ಕುಳಿತುಕೊಳ್ಳುವ ಸರಿಯಾದ ಜಾಗ ಮತ್ತು ರೀತಿ ಯಾವುದು? ಇದನ್ನು ನಾವು ನಾಳಿನ 30ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಮಾರ್ಗದರ್ಶನ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲಿ. ಧನ್ಯವಾದಗಳು.